ನಮಸ್ಕಾರ. ಮುಖ್ಯಾಂಶಗಳು. ಜಲ ಸಂರಕ್ಷಣೆಗೆ ಒತ್ತು ನೀಡುವುದು ಅಗತ್ಯ. ರೈತರು ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ರೂಪುಗೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿ. ಶಿವಮೊಗ್ಗದಲ್ಲಿ ಕೆರೆ ತುಂಬಿಸುವ ಯೋಜನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ನಾಳೆಯಿಂದ 3ನೇ ಹಂತದ ಕೋವಿಡ್-19 ಲಸಿಕೆ ಅಭಿಯಾನಕ್ಕೆ ಸಕಲ ಸಿದ್ಧತೆ. ಆರೋಗ್ಯ ಸೇತು ಕೋವಿನ್ ಆಪ್ನಲ್ಲಿ ನೋಂದಣಿಗೆ ಅವಕಾಶ. ಡಾ ಕೆ ಸುಧಾಕರ್. ಇಂದು ರಾಷ್ಟ್ರೀಯ ವಿಜ್ಞಾನ ದಿನ. ಉಪರಾಷ್ಟ್ರಪತಿ, ಮುಖ್ಯಮಂತ್ರಿ ಸೇರಿ ಗಣ್ಯರಿಂದ ವಿಜ್ಞಾನಿಗಳ ಕೊಡುಗೆ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವಾಸಿಗಳೊಂದಿಗೆ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಹಲವು ವಿಷಯಗಳನ್ನು ಹಂಚಿಕೊಂಡು ಜಲ ಸಂರಕ್ಷಣೆ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಿದರು. ಇದಲ್ಲದೆ ವಿಜ್ಞಾನದ ಪ್ರಗತಿ, ಪರಿಸರ ಸಂರಕ್ಷಣೆ, ಪರೀಕ್ಷಾ ಕಾಲ ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಆತ್ಮಸ್ಥೈರ್ಯದ ವಿಚಾರಗಳನ್ನು ಪ್ರಸ್ತಾಪಿಸಿದರು. ಮಾರ್ಚ್ ಆರಂಭವಾಗುವುದರ ಜೊತೆಗೆ ಬೇಸಿಗೆ ಆರಂಭವಾಗುತ್ತಿದೆ. ಈಗಿನಿಂದಲೇ ಜಲ ಸಂರಕ್ಷಣೆಗೆ ನಾವು ಪ್ರಯತ್ನ ಮಾಡಬೇಕು ಎಂದು ಕರೆ ನೀಡುವ ಮೂಲಕ ಪ್ರಧಾನಿ ಪಶ್ಚಿಮ ಬಂಗಾಳದ ಉತ್ತರ ದೀನಾಜ್ಪುರನಿಂದ ಸುಜಿತ್ ಅವರ ಜಲ ಸಂರಕ್ಷಣೆ ಬಗ್ಗೆ ಕಳುಹಿಸಿದ ಸಂದೇಶವನ್ನು ಪ್ರಸ್ತಾಪಿಸಿದರು. ಸುಜಿತ್ ಅವರು, ಪ್ರಕೃತಿ ಜಲರೂಪದಲ್ಲಿ ನಮಗೆ ಒಂದು ಸಾಮೂಹಿಕ ಕೊಡುಗೆಯನ್ನು ನೀಡಿದೆ. ಆದ್ದರಿಂದ ಅದನ್ನು ಸಂರಕ್ಷಿಸುವ ಜವಾಬ್ದಾರಿಯು ಎಲ್ಲರಿಗೂ ಸೇರಿದು ಎಂದು ಸಂದೇಶ ಕಳುಹಿಸಿದ್ದಾರೆ. ಒಂದು ಕಾಲದಲ್ಲಿ ಗ್ರಾಮಗಳಲ್ಲಿ ಎಲ್ಲರೂ ಸೇರಿ ಬಾವಿಗಳು ಮತ್ತು ಹೊಂಡಗಳ ಸಂರಕ್ಷಣೆಯನ್ನು ಮಾಡುತ್ತಿದ್ದರು. ತಮಿಳುನಾಡಿನ ತಿರು ಅಣ್ಣಾಮಲೈಯಲ್ಲಿ ಈಗ ಇಂಥದೇ ಒಂದು ಪ್ರಯತ್ನ ನಡೆಯುತ್ತಿದೆ. ಇಲ್ಲಿ ಸ್ಥಳೀಯರು ತಮ್ಮ ಬಾವಿಗಳ ಸಂರಕ್ಷಣೆಗೆ ಆಂದೋಲನ ಕೈಗೊಂಡಿದ್ದಾರೆ. ಇವರು ತಮ್ಮ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿರದ ಬಾವಿಗಳ ಪುನರುಜ್ಜೀವನಕ್ಕೆ ಮುಂದಾಗಿದ್ದಾರೆ ಎಂದರು. सुजीत जी ने मुझे भेजा है. सुजीत जी ने लिखा है कि प्रकृति ने, ये बात सही है, जैसे सामूहिक उपहार है वैसे ही सामूहिक उत्तरदायित्व भी है. सुजीत जी की बात बिल्कुल सही है. जब गांव में कुएं, पोखर, इनकी देखभाल सब मिलकर करते थे. अब ऐसा ही एक प्रयास तमिलनाडु के तिरुवन्नामलाई में हो रहा है. यहाँ स्थानीय लोगों ने अपने कुओं को संरक्षित करने के लिए अभियान चलाया हुआ है. ये लोग अपने इलाके में वर्षों से बंद पड़े सार्वजनिक कुओं को फिर से जीवित कर रहे हैं. मध्य प्रदेश के अग्रोदा गांव की ಮಧ್ಯಪ್ರದೇಶದ ಅಗ್ರೋತಾ ಗ್ರಾಮದ ಬಬಿತಾ ರಾಜ್ಪೂತ್ ಅವರು ಬುಂದೇಲ್ಖಂಡದಲ್ಲಿ ಇದ್ದಾರೆ. ಅವರ ಗ್ರಾಮದ ಬಳಿ ಹಿಂದೆ ಬಹುದೊಡ್ಡ ಕೊಳವಿತ್ತು. ಅದು ಒಣಗಿ ಹೋಗಿತ್ತು. ಅವರು ಗ್ರಾಮದ ಇತರ ಮಹಿಳೆಯರ ಜೊತೆಗೂಡಿ ಕೊಳದವರೆಗೆ ನೀರನ್ನು ಹರಿಸಲು ಕಾಲುವೆಯೊಂದನ್ನು ನಿರ್ಮಿಸಿದರು. ಬಿದ್ದ ಮಳೆ ನೀರು ಈ ಕಾಲುವೆ ಮೂಲಕ ಕೊಳಕ್ಕೆ ಬಂದು ಸೇರುತ್ತಿತ್ತು. ಈಗ ಕೊಳ ನೀರಿನಿಂದ ತುಂಬಿ ತುಳುಕುತ್ತಿದೆ ಎಂದರು. ಈ ರೀತಿ ನೀರಿನ ಬಗ್ಗೆ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು. ಭಾರತದ ಹೆಚ್ಚಿನ ಭಾಗಗಳಲ್ಲಿ ಮೇ ಜೂನ್ನಲ್ಲಿ ಮಳೆ ಆರಂಭವಾಗುತ್ತದೆ. ನಾವು ಈಗಿನಿಂದಲೇ ನಮ್ಮ ಸುತ್ತಮುತ್ತಲ ನೀರಿನ ಮೂಲಗಳ ಸ್ವಚ್ಛತೆಗೆ, ಮಳೆ ನೀರು ಸಂಗ್ರಹಕ್ಕೆ 100 ದಿನಗಳ ಆಂದೋಲನವನ್ನು ಆರಂಭಿಸಬಹುದೇ? ಇದೇ ವಿಚಾರದೊಂದಿಗೆ ಕೆಲ ದಿನಗಳ ನಂತರ ಜಲಶಕ್ತಿ ಸಚಿವಾಲಯದಿಂದ ಕ್ಯಾಚ್ ದ ರೈನ್ ಎಂಬ ಆಂದೋಲನವನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು. इस अभियान का मूल मंत्र है कैच द रेन वेयर इट फॉल्स व्हेन इट फॉल्स. हम अभी से जुटेंगे. हम पहले से जो रेन वाटर हार्वेस्टिंग सिस्टम है उन्हें दुरुस्त करवा लेंगे. गांवों में, तालाबों में, पोखरों की सफाई करवा लेंगे. जल स्रोतों तक जा रहे पानी के रास्ते की रुकावटें दूर कर लेंगे. तो ज्यादा से ज्यादा वर्षा जल का संचयन कर्नल साइंस डे भी है. ಇಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ದೇಶದ ಮಹಾನ್ ವಿಜ್ಞಾನಿ ಡಾ ಸಿ.ವಿ. ರಾಮನ್ ಅವರ ಸಂಶೋಧನೆ ರಾಮನ್ ಎಫೆಕ್ಟ್ ಎಂದೇ ಖ್ಯಾತವಾಗಿದ್ದು, ಈ ಸಂಶೋಧನೆ ವಿಜ್ಞಾನದ ದಿಕ್ಕನ್ನೇ ಬದಲಿಸಿದೆ ಎಂದು ಶ್ಲಾಘಿಸಿದರು. ನಾವು ವಿಜ್ಞಾನದ ಬಗ್ಗೆ ಮಾತನಾಡುವಾಗ ಜನರು ಭೌತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ ಮತ್ತು ಪ್ರಯೋಗಾಲಯಗಳಿಗೆ ಸೀಮಿತಗೊಳಿಸುತ್ತಾರೆ. ಆದರೆ ವಿಜ್ಞಾನದ ವಿಸ್ತಾರ ಇದಕ್ಕಿಂತ ಬಹಳ ದೊಡ್ಡದಾಗಿದೆ ಮತ್ತು ಆತ್ಮನಿರ್ಭರ್ ಭಾರತಕ್ಕೆ ವಿಜ್ಞಾನದ ಕೊಡುಗೆ ಬಹಳ ದೊಡ್ಡದು. ನಾವು ವಿಜ್ಞಾನವನ್ನು ಲ್ಯಾಬ್ ಟು ಲ್ಯಾಂಡ್ ಎಂಬ ಮಂತ್ರದೊಂದಿಗೆ ಮುಂದುವರಿಸಬೇಕಿದೆ ಎಂದು ಕರೆ ನೀಡಿದರು. ಸ್ವಾವಲಂಬಿ ಭಾರತದ ಈ ಮಂತ್ರ ದೇಶದ ಪ್ರತಿಯೊಂದು ಗ್ರಾಮವನ್ನು ತಲುಪುತ್ತಿದೆ ಎಂಬುದು ಸಂತಸದ ವಿಚಾರ. ಬಿಹಾರದ ಬೇತಿಯಾದ ನಿವಾಸಿ ಪ್ರಮೋದ್ ಅವರು ದಿಲ್ಲಿಯಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಎಲ್ಇಡಿ ಬಲ್ಬ್ ತಯಾರಿಸುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಕೊರೋನಾದಿಂದಾಗಿ ಅವರು ತಮ್ಮ ಮನೆಗೆ ಹಿಂದಿರುಗಬೇಕಾಯಿತು.
ಅವರು ಸ್ವತಃ ಎಲ್ಇಡಿ ಬಲ್ಬ್ ತಯಾರಿಸುವ ಚಿಕ್ಕ ಘಟಕವನ್ನು ಸ್ಥಾಪಿಸಿದರು. ಅವರು ತಮ್ಮ ಕ್ಷೇತ್ರದ ಕೆಲ ಯುವಕರ ಸಹಾಯ ಪಡೆದು ಕೆಲವೇ ತಿಂಗಳುಗಳಲ್ಲಿ ತಮ್ಮ ಮನೆಯಲ್ಲೇ ಇದ್ದುಕೊಂಡು ಕಾರ್ಖಾನೆಯ ಕೆಲಸಗಾರನಿಂದ ಮಾಲೀಕನಾಗುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದರು. उन्होंने अपने क्षेत्र के कुछ युवाओं को साथ लिया और कुछ ही महीनों में फैक्ट्री वर्कर से लेकर फैक्ट्री ओनर बनने तक का सफर पूरा कर दिया. हंसते हुए एग्जाम देने जाना है. ಮುಂದಿನ ಕೆಲ ತಿಂಗಳುಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿವೆ. ಹೆಚ್ಚಿನ ಯುವ ಜನರು ಪರೀಕ್ಷೆಗಳನ್ನು ಎದುರಿಸಲಿದ್ದಾರೆ. ನೀವೆಲ್ಲ ವಾರಿಯರ್ ಆಗಬೇಕು. ವಾರಿಯರ್ ಅಲ್ಲ ಎಂಬುದು ನಿಮಗೆ ನೆನಪಿದೆ ತಾನೇ? ನಗುನಗುತ್ತಾ ಪರೀಕ್ಷೆ ಬರೆಯಲು ಹೋಗಬೇಕು ಮತ್ತು ಮುಗುಳು ನಗುತ್ತಾ ಹಿಂದಿರುಗಬೇಕು. ಪರೀಕ್ಷೆಯಲ್ಲಿ ನಿಮ್ಮ ಅತ್ಯುತ್ತಮವಾದ ಚಿಂತನೆಗಳನ್ನು ಪ್ರದರ್ಶಿಸಬೇಕು ಎಂದು ಆತ್ಮಸ್ಥೈರ್ಯದ ಮಾತುಗಳನ್ನು ಆಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವೆಲ್ಲರೂ ಪರೀಕ್ಷಾ ಪೇ ಚರ್ಚಾದಲ್ಲಿ ಭಾಗಿಯಾಗೋಣ. ಆದರೆ ಮಾರ್ಚ್ನಲ್ಲಿ ನಡೆಯುವ ಪರೀಕ್ಷಾ ಪೇ ಚರ್ಚಾಗಿಂತ ಮೊದಲು ಎಲ್ಲ ಎಕ್ಸಾಮ್ ವಾರಿಯರ್ ಪೋಷಕರು ಮತ್ತು ಶಿಕ್ಷಕರು ತಮ್ಮ ಅನುಭವಗಳನ್ನು ಸಲಹೆಗಳನ್ನು ಹಂಚಿಕೊಳ್ಳಿ ಎಂದು ಪ್ರಧಾನಿ ಕರೆ ನೀಡಿದರು. ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ವೇಗ ಪಡೆಯುತ್ತಿರುವುದರಿಂದ ನಮ್ಮ ವ್ಯಾಪಾರಿಗಳು ಮತ್ತು ಉದ್ಯಮಿ ಸ್ನೇಹಿತರು ಕೂಡ ಕಾರ್ಯನಿರತರಾಗಿದ್ದಾರೆ. ಈ ಎಲ್ಲ ಕೆಲಸಗಳ ಮಧ್ಯೆ ನಾವು ಕೊರೋನಾ ಬಗ್ಗೆ ಎಚ್ಚರ ವಹಿಸುವುದನ್ನು ಮರೆಯಬಾರದು. ನೀವೆಲ್ಲರೂ ಆರೋಗ್ಯದಿಂದಿರುತ್ತೀರಿ, ಸಂತೋಷದಿಂದಿರುತ್ತೀರಿ, ಕರ್ತವ್ಯ ಪಾಲನೆ ಮಾಡುತ್ತೀರಿ ಎಂದಾದಲ್ಲಿ ದೇಶ ತ್ವರಿತವಾಗಿ ಮುನ್ನಡೆಯುತ್ತಿರುತ್ತದೆ ಎಂದರು. ಜೊತೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಉದಾಸೀನ ಸಲ್ಲದು ಎಂದು ಕಿವಿಮಾತು ಹೇಳಿದರು. त्योहारों की अग्रिम शुभकामनाएं. साथ साथ कोरोना के संबंध में जो भी नियमों का पालन करना है उसमें कोई ढिलाई नहीं आनी चाहिए. बहुत बहुत धन्यवाद. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯ ಮೂಗೂರು ಕೆರೆ ತುಂಬಿಸುವ ಯೋಜನೆ ಲೋಕಾರ್ಪಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು, ಸಂಸದ ಬಿವೈ ರಾಘವೇಂದ್ರ, ಶಾಸಕ ಕುಮಾರ್ ಬಂಗಾರಪ್ಪ, ವಿಧಾನ ಪರಿಷತ್ ಸದಸ್ಯೆ ಭಾರತ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಮಧ್ಯೆ ಇಂದು ಸಂಜೆ ಶಿವಮೊಗ್ಗದಲ್ಲಿ ಔಷಧ ಅಂಗಡಿಗಳ ಅಸೋಸಿಯೇಷನ್ ಭವನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಹಳೆಯ ಜೈಲು ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದ 3ನೇ ಹಂತದ ಕೋವಿಡ್-19 ಲಸಿಕೆಗೆ ಸೂಕ್ತ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಹಾಗೂ 45ರಿಂದ 59 ವಯೋಮಿತಿಯ ಅಸ್ವಸ್ಥತೆ ಹೊಂದಿರುವವರಿಗೆ ಲಸಿಕೆ ನೀಡಲಾಗುವುದು. ಖಾಸಗಿ ಆಸ್ಪತ್ರೆಗಳಲ್ಲೂ ಲಸಿಕೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರಿ ಆರೋಗ್ಯ ಕೇಂದ್ರಗಳಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯಗಳು, ಸಿಜಿಎಚ್ಎಸ್, ಅಟಲ್ ಬಿಹಾರಿ ವಾಜಪೇಯಿ ಆರೋಗ್ಯ ಯೋಜನೆ, ಎಬಿಎಆರ್ಕೆ ಅಡಿ ನೋಂದಣಿಯಾಗಿರುವ ಖಾಸಗಿ ಆರೋಗ್ಯ ಕೇಂದ್ರಗಳಲ್ಲೂ ಲಸಿಕೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಲಸಿಕೆ ಪಡೆಯಲು ಕೋವಿನ್ 2.0 ತಂತ್ರಾಂಶವನ್ನು ಅಳವಡಿಸಲಾಗಿದ್ದು, ಆರೋಗ್ಯ ಸೇತು ಮತ್ತು ಇತರ ಐಟಿ ಅಪ್ಲಿಕೇಶನ್ಗಳಲ್ಲಿ ಸ್ವಯಂ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,752 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,10,96,731ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,75,169 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 97.10ಗೆ ಏರಿಕೆಯಾಗಿದೆ. ಒಟ್ಟು 1,64,511 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.48ರಷ್ಟಿದೆ. ಇದುವರೆಗೆ 1,57,051 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.42ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,43,01,266 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ನಿನ್ನೆಯಿಂದ ಆರಂಭಗೊಂಡಿರುವ ಅಂತಾರಾಷ್ಟ್ರೀಯ ಆಟಿಕೆ ಸಾಮಾನುಗಳ ವರ್ಚುವಲ್ ವಸ್ತು ಪ್ರದರ್ಶನದಲ್ಲಿ ದಾವಣಗೆರೆಯ ಸಾಫ್ಟ್ವೇರ್ ಎಂಜಿನಿಯರ್ ರಾಕೇಶ್ ಅವರು ಭಾಗವಹಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಟಿಕೆ ಸಾಮಾನುಗಳನ್ನು ತಯಾರು ಮಾಡಲು ಪ್ರಧಾನಿ ಅವರು ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ
ಕಲಿಕಾ ಸಾಮರ್ಥ್ಯ ಕಡಿಮೆ ಇರುವ ಮಕ್ಕಳು ಹಾಗೂ ಸಾಮಾನ್ಯ ಮಕ್ಕಳಿಗೆ ಅನುಕೂಲವಾಗುವಂತಹ ಕಲಿಕಾ ಸಾಮಗ್ರಿಗಳನ್ನು ಅವರು ತಯಾರಿಸಿದ್ದಾರೆ. Green and blue colors only. Yes, yes. Select the image containing the green. It's a virtual platform and we are participating in ರಾಕೇಶ್ ವರ್ಚುವಲ್ ವಸ್ತು ಪ್ರದರ್ಶನದಲ್ಲಿ ವಿವಿಧ ಭಾಗದ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು ಮಕ್ಕಳ got an award in 2020. I got an award for child who was working in e-waste employment and making him for digital inclusion. I got an award in United Nations in 2020, and also in 2018 I got an best educationalist award in 2018. ಈ ಪ್ರಾಡಕ್ಟ್ ಇಂಡಿಯಾದಲ್ಲಿ ಈಗ ಅಡಲೋಮಿ ಸಾಫ್ಟ್ವೇರ್ ಸಂಸ್ಥೆಯ ನಿರ್ದೇಶಕಿ ಶಿಲ್ಪಾ, ನಿಧಾನ ಕಲಿಕಾ ಸಾಮರ್ಥ್ಯ ಹೊಂದಿದ ಮಕ್ಕಳಿಗೆ ಅನುಕೂಲವಾಗುವಂತಹ ಶಬ್ದ ಹಾಗೂ ದೃಶ್ಯಗಳನ್ನು ಒಳಗೊಂಡಂತಹ ಆಟಿಕೆ ಸಾಮಾನುಗಳನ್ನು ತಯಾರು ಮಾಡಲಾಗಿದೆ ಎಂದು ತಿಳಿಸಿದರು. ಲರ್ನರ್ಸ್ಗೆ ಇದನ್ನು ಉಪಯೋಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮಗೂ ಸಹ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಾಗೂ ಭಾರತದಲ್ಲೂ ಸಹ ಇದನ್ನು ಉಪಯೋಗಿಸಲು ಮಕ್ಕಳಿಗೂ ಹಾಗೂ ಪೋಷಕರಿಗೂ ಸಹ ಇದನ್ನು ಒಂದು ಒಳ್ಳೆಯ ಅವಕಾಶ. ಅವರು ಈ ಸೌಲಭ್ಯವನ್ನು ಉಪಯೋಗಿಸ್ಕೋಬಹುದು. ಇಂದು ರಾಷ್ಟ್ರೀಯ ವಿಜ್ಞಾನ ದಿನ. ರಾಮನ್ ಎಫೆಕ್ಟ್ ಎಂಬ ಸಂಶೋಧನೆಗೆ 1930ರಲ್ಲಿ ವಿಜ್ಞಾನ ವಲಯದಲ್ಲಿ ಸರ್ ಸಿ.ವಿ. ರಾಮನ್ ಮಾಡಿದ ಸಂಶೋಧನೆಗೆ ವಿಜ್ಞಾನ ವಲಯದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದ್ದು, ಇದರ ಸ್ಮರಣಾರ್ಥ ಪ್ರತಿ ವರ್ಷ ಇದೇ ದಿನದಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಜ್ಞಾನ ದಿನದ ಹಿನ್ನೆಲೆಯಲ್ಲಿ ದೇಶದ ವೈಜ್ಞಾನಿಕ ಯಶೋಗಾಥೆಗಳನ್ನು ಸಾರುವ ಹಲವಾರು ಸಾಕ್ಷ್ಯಚಿತ್ರಗಳನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಚಲನಚಿತ್ರ ವಿಭಾಗ ಆನ್ಲೈನ್ ಮೂಲಕ ಪ್ರದರ್ಶಿಸುತ್ತಿದೆ. ವಿಜ್ಞಾನ ದಿನದ ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ವಿಜ್ಞಾನ ಸಮುದಾಯಕ್ಕೆ ಶುಭಾಶಯಗಳನ್ನು ಹೇಳಿದ್ದಾರೆ. ವಿಜ್ಞಾನ ಮಾನವೀಯ ಪ್ರಗತಿಗೆ ಜೀವನಾಧಾರವಾಗಿದೆ. ವಿಜ್ಞಾನದಿಂದ ಜಗತ್ತಿನಲ್ಲಿ ಶಾಂತಿ ಲಭಿಸಲಿ, ಅಭಿವೃದ್ಧಿ ಮತ್ತು ಜೀವನ ಮಟ್ಟ ಸುಧಾರಣೆಯಾಗಲಿ ಎಂದು ಹಾರೈಸಿದ್ದಾರೆ. ವಿಜ್ಞಾನ ದಿನದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲಾ ವಿಜ್ಞಾನ ಆಸಕ್ತರಿಗೆ ಶುಭಾಶಯಗಳನ್ನು ಹೇಳಿದ್ದಾರೆ. ನಮ್ಮ ಎಲ್ಲಾ ವಿಜ್ಞಾನಿಗಳ ಸಾಧನೆಗಳಿಗೆ ಅಭಿನಂದನೆ. ಯುವ ವಿಜ್ಞಾನಿಗಳಿಂದ ದೇಶಕ್ಕೆ ಮತ್ತಷ್ಟು ಸೇವೆ ಸಲ್ಲಿಸಲಿ. ನಮ್ಮ ವಿಜ್ಞಾನಿಗಳು ನಮ್ಮ ಹೆಮ್ಮೆ. ಜೈ ವಿಜ್ಞಾನ್ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಇತರೆ ಪಕ್ಷಗಳ ಕೆಲವು ನಾಯಕರು ಬಿಜೆಪಿಗೆ ಸೇರ್ಪಡೆಗೊಂಡರು. ಬಳಿಕ ಅಮಿತ್ ಶಾ ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಅವರು ಸುದೀರ್ಘ ಕಾಲದವರೆಗೆ ಪುದುಚೇರಿಯಲ್ಲಿ ವಾಸ ಮಾಡಿದ್ದರು. ಅರಬಿಂದೋ ಅವರು ಸಹ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಇಲ್ಲಿಂದಲೇ ಆರಂಭಿಸಿದರು. ಈ ಮೂಲಕ ಪುದುಚೇರಿ ಒಂದು ಪುಣ್ಯಭೂಮಿಯಾಗಿದೆ ಎಂದರು. ಪುದುಚೇರಿಯಲ್ಲಿನ ರಾಜಕೀಯ ಸ್ಥಿತಿಗತಿ ಬಗ್ಗೆ ಪಕ್ಷದ ಕಾರ್ಯಕರ್ತರಿಂದ ಸಮಗ್ರ ಮಾಹಿತಿ ಪಡೆಯಲಾಗಿದೆ. ಇದನ್ನು ಗಮನಿಸಿದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. मगर मैं आज आपको वादा करता हूं, एक बार आप भारतीय जनता पार्टी को मैंडेट दीजिए, एक छोटे से राज्य को हम भारत का गहना बनाकर दुनिया के सामने रखेंगे. कांग्रेस आरोप लगा रही है कि भारतीय जनता पार्टी ने उनकी सरकार को गिराया. भाई, आपने मुख्यमंत्री ऐसा व्यक्ति बनाया था जो अपने सर्वोच्च नेता के सामने ट्रांसलेशन करने में भी झूठ बोले. इस प्रकार के झूठे व्यक्ति को आपने मुख्यमंत्री बनाया. ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಸುಧಾರಣೆಯಾಗುವ ಅಗತ್ಯವಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಮತ್ತಷ್ಟು ಆಧುನಿಕಗೊಳಿಸುವ ಮೂಲಕ ದೆಹಲಿ ವಿಶ್ವವಿದ್ಯಾಲಯ ದೇಶದ ನಿರ್ಮಾಣಕ್ಕೆ ಮತ್ತಷ್ಟು ಕೊಡುಗೆ ನೀಡಬಹುದಾಗಿದೆ ಎಂದು ಹೇಳಿದ್ದಾರೆ. ಪ್ರಯತ್ನಗಳು ಕೇವಲ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಸದೃಢಗೊಳಿಸುವುದಲ್ಲ, ಅದರ ಜೊತೆಗೆ ಜಾಗತಿಕ ಜ್ಞಾನದ ಸೂಪರ್ ಪವರ್ ಆಗಿ ಮಾಡಲು ನೆರವಾಗಲಿದೆ ಎಂದು ತಿಳಿಸಿದರು. ವಿಶ್ವವಿದ್ಯಾಲಯವು ಇತರೆ ಶಿಕ್ಷಣ ಸಂಸ್ಥೆಗಳ ಪೋಷಕನಾಗಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡುವ ಕರ್ತವ್ಯವನ್ನು ನಿಭಾಯಿಸಬೇಕು. ವಿದ್ಯಾ ವಿಸ್ತಾರ ಯೋಜನೆಯಡಿ ಹಿಂದುಳಿದ ಪ್ರದೇಶಗಳಲ್ಲಿರುವ ಶಿಕ್ಷಣ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯವು ಸೂಕ್ತ ಮಾರ್ಗದರ್ಶನ ನೀಡುತ್ತಿದೆ ಎಂದು ಶ್ಲಾಘಿಸಿದರು.
ಬ್ರೆಜಿಲ್ನ ಅಮೆಜೋನಿಯಾ 1 ಉಪಗ್ರಹ ಹಾಗೂ ಇತರ 18 ಸಹ ಉಪಗ್ರಹಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಉಡಾವಣೆ ಮಾಡಿದೆ. ಶ್ರೀಹರಿಕೋಟಾದಿಂದ ಬೆಳಗ್ಗೆ 10 ಗಂಟೆ 24 ನಿಮಿಷಕ್ಕೆ PSLV C-51 ಉಡಾವಣಾ ವಾಹಕದ ಮೂಲಕ ಈ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಯಿತು. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು. ಈ ವರ್ಷದಲ್ಲಿ ಇಸ್ರೋ ಉಡಾವಣೆ ಮಾಡುತ್ತಿರುವ ಮೊದಲ ಉಪಗ್ರಹ ಇದಾಗಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ INPE ಅಮೆಜೋನಿಯಾ 1 ಉಪಗ್ರಹವನ್ನು ಸಿದ್ಧಪಡಿಸಿದ್ದು, ಇದು ಭೂ ಸರ್ವೇಕ್ಷಣೆ ಮಾಡಲಿದೆ. ಜಗತ್ತಿನ ಅತ್ಯಂತ ಪ್ರಮುಖ ಅರಣ್ಯ ಭಾಗವೆಂದೇ ಗುರುತಿಸಲ್ಪಟ್ಟಿರುವ ಅಮೆಜಾನ್ ವಲಯದಲ್ಲಿ ಅರಣ್ಯ ನಾಶದ ಮೇಲೂ ಈ ಉಪಗ್ರಹ ಕಣ್ಗಾವಲು ಹಾಕಲಿದೆ. ಅಲ್ಲದೆ ಬ್ರೆಜಿಲ್ನಲ್ಲಿ ಕೃಷಿ ವೈವಿಧ್ಯತೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿಯೂ ಬಳಕೆಯಾಗಲಿದೆ. The mission, however, will continue for another 1.5 hours. I am extremely ಇಸ್ರೋ happy ಅಧ್ಯಕ್ಷ ಕೆ ಸಿವನ್ ಹಾಗೂ ಇಸ್ರೋದ ಉನ್ನತಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಸ್ರೋ ಅಧ್ಯಕ್ಷ ಕೆ ಸಿವನ್, ಬ್ರೆಜಿಲ್ನ ಮೊದಲ ವಿನ್ಯಾಸದ ಉಪಗ್ರಹ ಉಡಾವಣೆ ಮಾಡುತ್ತಿರುವುದು ತಮಗೆ ಹೆಮ್ಮೆ ತಂದಿದೆ. ಈ ಉಪಗ್ರಹವನ್ನು ಅತ್ಯುತ್ತಮವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಬ್ರೆಜಿಲ್ ಬಾಹ್ಯಾಕಾಶ ಸಂಶೋಧನಾ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. In this mission, India and ISRO feel extremely proud and honored and happy to launch the first satellite designed, integrated and operated by Brazil. ಬ್ರೆಜಿಲ್ ಸಚಿವ ಎಚ್.ಇ. ಮಾರ್ಕೋಸ್, ಭಾರತದೊಂದಿಗೆ ಮುಂಬರುವ ದಿನಗಳಲ್ಲೂ ಬಾಹ್ಯಾಕಾಶ ವಲಯದಲ್ಲಿ ಬಾಂಧವ್ಯ ಮುಂದುವರಿಸುತ್ತೇವೆ. ಭಾರತದ ಸಹಕಾರಕ್ಕೆ ಅಭಿನಂದನೆ ಎಂದರು. Mission platform that can be used for other satellites. So it's very important, and I could choose better place to be than here in India with all our partnership, and this is very important. This is one step, important step for this partnership that is going to grow up very much. ಭಾರತ ಆಫ್ರಿಕಾ ವ್ಯಾಪಾರ ಮಂಡಳಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಘಾನಾ ಭಾರತ ಶೃಂಗಸಭೆ ಆಯೋಜಿಸಲಾಗಿತ್ತು. ಆಫ್ರಿಕಾ ಘಾನಾ ಆಯೋಗದ ಮುಖ್ಯಸ್ಥರಾದ ಸೆಬಾಸ್ಟಿನ್ ಹಾಗೂ ರಾಜ್ಯಸಭಾ ಸದಸ್ಯ ಕೆಸಿ ರಾಮಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. Ghana relations have been Ghana and Ghana High Commission to presence of the Additional Secretary of Ghana India Trade. ಬಳಿಕ ಕೆಸಿ ರಾಮಮೂರ್ತಿ, ಘಾನಾದಲ್ಲಿ ರಾಜ್ಯದ ಉದ್ಯಮಿಗಳು ಸಹ ಇದ್ದು, ಆಫ್ರಿಕಾ ರಾಷ್ಟ್ರಗಳ ಜೊತೆ ಭಾರತ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದೊಂದಿಗೆ ವ್ಯಾಪಾರ ವಹಿವಾಟು ನಡೆಸುತ್ತಿದೆ ಎಂದು ಹೇಳಿದರು. The relationship with Ghana and Karnataka as such, even keeping India aside, is very strong, very, I should say, widespread. ಆಫ್ರಿಕಾ ಘಾನಾ ಟ್ರೇಡ್ನ ಆಯುಕ್ತರಾದ ಕೆಆರ್ ರಮೇಶ್, ವ್ಯಾಪಾರ ವಹಿವಾಟು, ಕೃಷಿ, ವೈದ್ಯಕೀಯ ವಲಯದಲ್ಲಿ ಘಾನಾದಲ್ಲಿ ಉತ್ತಮ ಸಂಪನ್ಮೂಲಗಳಿದ್ದು, ಇದಕ್ಕೆ ಪೂರಕವಾಗಿ ಕೋವಿಡ್-19 ನಿಯಂತ್ರಣಕ್ಕಾಗಿ ಭಾರತ 6 ಲಕ್ಷ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಿರುವುದು ಉತ್ತಮ ಬೆಳವಣಿಗೆ ಎಂದರು. Ghana is very rich in highly resources country in terms of the gold, cocoa and wood, teakwood, and it has been a lot of agriculture resources, and it is in IT solutions, and we are exchange of these two. These are the things we are exploring, and many more pharmaceutical companies and hospitality, hospitals and medicines. We are doing a vaccine diplomacy, and recently, couple of days back, Indian government under Shri Narendra Modi ji, we delivered about 6 lakhs vaccine, Covaxin, to Ghana. ಆಫ್ರಿಕಾದ ಸೆಬಾಸ್ಟಿನ್, ಭಾರತ ಘಾನಾ ನಡುವೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಉತ್ತಮ ಬಾಂಧವ್ಯವಿದೆ ಎಂದರು. ಶ್ರೀಲಂಕಾ ವಾಯುಪಡೆಯ 70ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಮಾರ್ಚ್ 3ರಿಂದ 5ರವರೆಗೆ ವೈಮಾನಿಕ ಪ್ರದರ್ಶನ ಆಯೋಜಿಸಲಾಗಿದೆ. ಗಾಲಿಯಲ್ಲಿ ನಡೆಯಲಿರುವ ಈ ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಲಘು ಯುದ್ಧ ವಿಮಾನ ತೇಜಸ್, ಸೂರ್ಯಕಿರಣ್ ವಿಮಾನಗಳು, ಸಾರಂಗ್ ಹೆಲಿಕಾಪ್ಟರ್ಗಳು ಪಾಲ್ಗೊಳ್ಳಲಿವೆ. ಈಗಾಗಲೇ ಕೊಲಂಬೋ ತಲುಪಿರುವ ಭಾರತೀಯ ವಾಯುಪಡೆಯ ವಿಮಾನಗಳು ಪ್ರದರ್ಶನಕ್ಕಾಗಿ ತಾಲೀಮು ನಡೆಸುತ್ತಿವೆ.
ಕರಾವಳಿಯ ಜನಪ್ರಿಯ ಹಾಗೂ ಸಾಂಪ್ರದಾಯಿಕ ಕ್ರೀಡೆ ಕಂಬಳ ಕ್ರೀಡಾಕೂಟವನ್ನು ಕಾರ್ಕಳದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳನ್ನು ಉತ್ತೇಜಿಸಿದರು. ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆದ 72ನೇ ಸ್ಕ್ವಾಂಜಾ ಮೆಮೋರಿಯಲ್ ಬಾಕ್ಸಿಂಗ್ ಟೂರ್ನಿಯಲ್ಲಿ ಭಾರತದ ದೀಪಕ್ ಕುಮಾರ್ ಬೆಳ್ಳಿ ಪದಕ ಗಳಿಸಿದ್ದಾರೆ. 52 ಕೆಜಿ ವಿಭಾಗದ ಫೈನಲ್ನಲ್ಲಿ ಅವರು ಬಲ್ಗೇರಿಯಾದ ಡ್ಯಾನಿಯಲ್ ಅಸೆನೋವ್ ವಿರುದ್ಧ ವಿಭಜಿತ ತೀರ್ಪಿನಿಂದಾಗಿ ಅವರು ಪರಾಭವಗೊಂಡರು. ಈ ಕುರಿತು ಟ್ವೀಟ್ ಮಾಡಿರುವ ಭಾರತೀಯ ಬಾಕ್ಸಿಂಗ್ ಅಸೋಸಿಯೇಷನ್, ದೀಪಕ್ ಕುಮಾರ್ ಪರವಾಗಿ ಫಲಿತಾಂಶ ಬರದೇ ಇರಬಹುದು, ಆದರೆ ಅವರು ಈ ಆಕ್ರಮಣಕಾರಿ ಆಟದಲ್ಲಿ ಭಾರತೀಯರ ಹೃದಯ ಗೆದ್ದಿದ್ದಾರೆ. ಬೆಳ್ಳಿ ಪದಕ ಪಡೆದು ದೇಶ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎಂದು ಹೇಳಿದೆ. ಯಕ್ಷಗಾನ ಕರುನಾಡ ಕರಾವಳಿಯ ಗಂಡುಕಲೆ. ವಿಶಿಷ್ಟ ವೇಷಭೂಷಣ, ನೃತ್ಯ, ಸಂಗೀತ, ಭಾಗವತಿಕೆ, ಪ್ರಸಂಗ, ಮಾತುಗಾರಿಕೆ ಹೀಗೆ 10 ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ಯಕ್ಷಗಾನ ಅತ್ಯಂತ ಜನಪ್ರಿಯ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟು ವೇಷ ಕಟ್ಟಿ ಯಶಸ್ಸು ಸಾಧಿಸಿದ್ದಾರೆ. ಶಿರಸಿ ತಾಲೂಕು ಬೆಟ್ಟಕೊಪ್ಪದ ಪುಟ್ಟಪಾಲಿ ತುಳಸಿ ಹೆಗಡೆ ಸಹ ಬಡಗುತಿಟ್ಟು ಯಕ್ಷಗಾನ ಕಲಿತು ಕಳೆದ 6 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಈ ಕುರಿತು ಒಂದು ವರದಿ. ಯಕ್ಷಗಾನ ಕರ್ನಾಟಕದ ಜನಪ್ರಿಯ ರಂಗಕಲೆಗಳಲ್ಲಿ ಒಂದು. ಯಕ್ಷಗಾನದಲ್ಲಿ 2 ವಿಧ. ಒಂದು ಬಡಗುತಿಟ್ಟು, ಇನ್ನೊಂದು ತೆಂಕುತಿಟ್ಟು. ಈ 2 ಪ್ರಕಾರದಲ್ಲಿ ಭಾಷೆ, ವೇಷ ಎಲ್ಲವೂ ಸ್ವಲ್ಪ ವಿಭಿನ್ನ. ತಾಳ, ಬಳಸುವ ವಸ್ತು, ವೇಷಭೂಷಣದಲ್ಲೂ ವ್ಯತ್ಯಾಸ. ಆದರೆ 2 ಕಡೆಯ ಯಕ್ಷಗಾನ ಅತ್ಯದ್ಭುತ. ಕೊಂಚ ಕಠಿಣವಾದ ಬಡಗುತಿಟ್ಟಿನ ವಿಧವನ್ನು ಕಲಿತು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದ ಪುಟ್ಟ ಬಾಲೆ ತುಳಸಿ ಹೆಗಡೆ ಈ ಕಲೆಯನ್ನು ತನ್ನೊಳಗೆ ಆವರಿಸಿಕೊಂಡಿದ್ದಾಳೆ. ಹರಿದ ತುಟಿಗಳ ಚರಿದ ಹೊಟ್ಟೆಯ ಮುರಿದ ಕಾಲ್ಗಳ ನೆರೆದ ಕೂದಲ ಜರಗೆ ಜರುಗಿದ ಬರಡು ಬಾಳಿನ ಶರಣು ಬಂದಿಗ ಹೊಡಿತೆಯರ ನೋಡಿ. 6ನೇ ವಯಸ್ಸಿಗೆ ಯಕ್ಷ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಈ ಬಾಲೆ 2015ರಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ವರ್ಷಕ್ಕೊಂದು ರೂಪಕದ ಪ್ರಸ್ತುತಿಪಡಿಸುತ್ತಿರುವುದು ವಿಶೇಷ. ವಿಶ್ವಶಾಂತಿಗೆ ಯಕ್ಷ ನೃತ್ಯವನ್ನು ಬಳಸಿಕೊಂಡು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ 12 ಜನ ವಿದ್ವಾಂಸರ ತಂಡ ಈ ರೂಪಕವನ್ನು ಯಶಸ್ವಿಗೊಳಿಸಲಿಕ್ಕೆ ಕಳೆದ 6 ವರ್ಷಗಳಿಂದ ನೆರವಾಗ್ತಾ ಇದೆ. ವಿಶ್ವಶಾಂತಿ, ವಿಶ್ವ ಶಂಕರಾಕ್ಷರ, ಕೃಷ್ಣಂ ವಂದೇ, ಪರಿವರ್ತನೆ ಜಗದ ನಿಯಮ, ಪಂಚ ಪಾವನ ಕಥಾ, ವಂದೇ ಪರಮಾನಂದಂ ಎಂಬ ಯಕ್ಷ ರೂಪಕಗಳನ್ನು ಪ್ರಸ್ತುತಪಡಿಸುತ್ತಿರುವ ತುಳಸಿ ಹೆಗಡೆ ಈವರೆಗೂ 500ಕ್ಕೂ ಹೆಚ್ಚು ಪ್ರದರ್ಶನ ನೀಡಿರುವುದು ಮತ್ತೊಂದು ವಿಶೇಷ. ಧರ್ಮಸ್ಥಳದ ಲಕ್ಷದೀಪೋತ್ಸವ, ಆಳ್ವಾಸ್ ನುಡಿಸಿರಿ, ತಿರುಪತಿ ತಿರುಮಲ, ಮುಂಬೈ, ಬೆಂಗಳೂರು, ಮಂಗಳೂರು, ಉಡುಪಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿರುವ ಈ ಬಾಲೆ ಅಭಿಮನ್ಯು, ವೃಷಸೇನ, ಅಂಗದ, ಲೋಹಿತಾಶ್ವನ ಪಾತ್ರಗಳನ್ನು ದೊಡ್ಡ ಕಲಾವಿದರಿಗೆ ಸರಿಸಾಟಿಯಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾಳೆ. ರೂಪಕ ಒಂದೇ ಅಲ್ಲದೆ ದೊಡ್ಡವರ ಜೊತೆಗೂ ಪಾತ್ರವನ್ನ ಮಾಡಿದ್ದೇನೆ. ಅದರಲ್ಲಿ ವೃಷಸೇನ, ಅಭಿಮನ್ಯು, ಲೋಹಿತಾಶ್ವ, ವಸಂತ, ಅಂಗದ ಮುಂತಾದ ಪಾತ್ರಗಳನ್ನು ಮಾಡಿದ್ದೇನೆ. ತುಳಸಿ ಹೆಗಡೆ ಪ್ರಸ್ತುತಪಡಿಸುವ ಏಕವ್ಯಕ್ತಿ ಪ್ರದರ್ಶನದ ವಿಶ್ವಶಾಂತಿ ರೂಪಕಗಳಿಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ ನಿರ್ದೇಶನ ನೀಡಿದ್ದರೆ ಇದರ ಮೂಲ ಕಲ್ಪನೆ ರಮೇಶ ಕಾನಗೋಡ ಅವರದ್ದಾಗಿದೆ. ಕಲೆಯ ಮೂಲಕ ವಿಶ್ವಶಾಂತಿಯ ಸಂದೇಶವನ್ನು ಸಾರುವುದು ವಿಶ್ವಶಾಂತಿ ಪ್ರತಿಷ್ಠಾನದ ಉದ್ದೇಶವಾಗಿದೆ. ಆ ದಿಸೆಯಲ್ಲಿ 5 ಯಕ್ಷ ರೂಪಕಗಳನ್ನು ನಿರ್ಮಿಸಲಾಗಿದೆ. ವಿಶ್ವಶಾಂತಿಗಾಗಿ ಯಕ್ಷ ಗೆಜ್ಜೆ ಕಟ್ಟಿ ವಿಶ್ವಶಾಂತಿ ಬಾಲೆ ಎಂದೇ ಖ್ಯಾತಳಾಗಿರುವ ತುಳಸಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಕೊಡಮಾಡುವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ.
ನನಗೆ ಚಿಕ್ಕವಳಿರುವಾಗಿಂದನೂ ಯಕ್ಷಗಾನ ಅಂದರೆ ತುಂಬ ಆಸಕ್ತಿ. ಅದನ್ನು ನನ್ನ ಅಮ್ಮ ಗುರುತಿಸಿ ನನಗೆ ತರಬೇತಿ ಕೊಟ್ಟರು. ಹಾಗೆ ನಾವು ಪ್ರತಿ ವರ್ಷ ಒಂದು ರೂಪಕವನ್ನು ಲಾಂಚ್ ಮಾಡ್ತೇವೆ. ಆ ಪ್ರತಿ ವರ್ಷ ರೂಪಕವನ್ನು ಇಲ್ಲಿ ನಮ್ಮನೆ ಹಬ್ಬ ಎನ್ನುವ ಪ್ರೋಗ್ರಾಮಲ್ಲಿ ಲಾಂಚ್ ಮಾಡಿ ಇಡೀ ಎಲ್ಲ ಕಡೆ ಪ್ರದರ್ಶನ ಕೊಡ್ತೇವೆ. ಶಂಪೂಸಕನುಗರಿ ಎಂಬುದ ತೋರುತ ಶಂಪೂಸಕನು ಹರಿ ಎಂಬುದ ತೋರುತ. 1.5 ಗಂಟೆಗಳ ಕಾಲ ಮೇಕಪ್ಪು ಮತ್ತು ವೇಷಭೂಷಣಗಳ ಸಿದ್ಧತೆಗೆ ಬೇಕಾದರೆ 1.25 ರಿಂದ 1.5 ಗಂಟೆ ಅವಳ ರಂಗಪ್ರಸ್ತುತಿ ಆಗ್ತದೆ. ಇದು ಏಕವ್ಯಕ್ತಿಯ ಮುಮ್ಮೇಳದ ರಂಗಪ್ರಸ್ತುತಿ. ಸುಮಾರು 3 ಗಂಟೆಗಳ ಕಾಲ ಅವಳು ಈ ರಂಗಪ್ರಸ್ತುತಿ ಮತ್ತು ಅದರ ಹಿಂದಿನ ಚೌಕಿ ಮನೆಯ ಭಾಗವಾಗಿ ಅವಳು ಸಹನೆಯಿಂದ ಕೆಲಸ ಮಾಡಬೇಕಾಗ್ತದೆ. ತುಳಸಿ ಹೆಗಡೆ ಪ್ರದರ್ಶನಕ್ಕೆ 6 ವರ್ಷದಿಂದ ಹಾಡು ಹೇಳುತ್ತಿರುವ ಕೇಶವ ಹೆಗಡೆ ಕೊಳಗಿ ಪುಟ್ಟ ಬಾಲಿಯಾದರೂ ತುಳಸಿ 12 ಕೆಜಿ ಭಾರದ ವೇಷ ಹೊತ್ತು ನಿರಾಯಾಸವಾಗಿ ತೋರುವ ಭಾವಾಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಏಕವ್ಯಕ್ತಿ ಪ್ರದರ್ಶನ ಉಂಟು. ಅದರಲ್ಲಿ ಬಹಳ ಅದ್ಭುತವಾದಂಥ ಪದ್ಯಗಳನ್ನು ಎಂ ಎ ಹೆಗಡೆ ಅವರು ರಚನೆ ಮಾಡಿದ್ದಾರೆ. ಅದು ಆ ಪದ್ಯಕ್ಕೆ ಅಭಿನಯ ಮಾಡೋದು ಅಷ್ಟೇ ಕಷ್ಟ ಉಂಟು. ಅದು ಈ ಸಣ್ಣ ಮಕ್ಕಳು ಮಾಡೋದಂತೂ ಬಹಳ ಕಷ್ಟ. ಅದು ವೇಷಭೂಷಣಗಳ ವಜ್ಜೆನೇ ಒಂದು 12 kg ಮೇಲೆ ಇರ್ತದೆ. ಅದು ಇವಳಿಗೆ ಈಗ 10 ವರ್ಷ ಇರಬೇಕು, 10-11 ವರ್ಷ. ಅವಳು 6 ವರ್ಷದಿಂದನೇ ವೇಷಭೂಷಣಗಳನ್ನು ಕಟ್ಟು ಮಾಡಿದ್ದಾಳೆ. ಅದು ಬಹಳ ತ್ರಾಸು ಅದು ಸಣ್ಣ ಮಕ್ಕಳಿಗೆ. ತುಳಸಿ ಹೆಗಡೆಗೆ ಪ್ರಾಥಮಿಕ ತಾಳ ಮತ್ತು ಲಯದ ಅಭ್ಯಾಸ ಮಾಡಿಸಿರುವ ಗಣಪತಿ ಎಸ್ ಭಟ್ ತುಳಸಿಯ ಗ್ರಹಿಕೆ ಪ್ರತಿಭೆಗೆ ಅಭಿನಂದನೆ ಸಲ್ಲಿಸುತ್ತಾರೆ. ನಾನು ತುಳಸಿಗೆ ಕಲಿಸಲಿಕ್ಕೆ ಬಂದಾಗ ಬಹುಶಃ 3 ರಿಂದ 4 ವರ್ಷ ಇರಬಹುದು ಅಷ್ಟೇ. ತುಳಸಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಹುಡುಗಿ. ಒಮ್ಮೆ ಹೇಳಿರ್ತಕ್ಕಂಥದ್ದನ್ನು ಅದನ್ನು ಗ್ರಹಿಸಿಕೊಂಡು ಅದನ್ನು ಮನನ ಮಾಡಿಕೊಂಡು ಅದನ್ನು ಕಾಲಿಗೆ ಮತ್ತು ತನ್ನ ಶರೀರಕ್ಕೆ ಇಡೀ ಯಕ್ಷಗಾನದ ತಾಳ ಮತ್ತು ಲಯವನ್ನು ಅಳವಡಿಸಿಕೊಂಡು ಬಹಳ ಬೇಗನೆ ಅವಳು ಕಲಿತುಕೊಂಡಿದ್ದಾಳೆ. 1 2 3 4 5 6 7 8 ತೋ ಹಸ್ತ ದಿತ್ತ ದಿಂದ ತಾತೋ ಪರಿಕಿಟ ಕಿಟತಕ ತೋ ಹಸ್ತ ದಿತ್ತ ದಿಂದ ತಾತೋ ಪರಿಕಿಟತ. ಓದುನಲ್ಲೂ ಏನು ನಾವು ತೀರಾ ಹಿಂದೆ ಬಿದ್ದಿಲ್ಲ. ಹಾಲು ಕರೆಯೋದು, ತೋಟದಲ್ಲಿ ಆಡೋದು, ತರಕಾರಿ ಗಿಡಗಳನ್ನು ಮಾಡೋದು ಕೂಡ ಅವಳ ಆಸಕ್ತಿಯ ಭಾಗವಾಗಿದೆ. ವಿಶ್ವಶಾಂತಿಗಾಗಿ ಪುಟ್ಟ ವಯಸ್ಸಿನಲ್ಲೇ 500ಕ್ಕೂ ಹೆಚ್ಚು ಯಕ್ಷ ಪ್ರದರ್ಶನ ನೀಡಿರುವ ಈ ಬಾಲಿಯ ಪ್ರತಿಭೆಗೆ ನಮ್ಮದು ಒಂದು ಅಭಿನಂದನೆ. ಪ್ರಿಯ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವೈವಿಧ್ಯಮಯ, ಪ್ರೇರಣಾತ್ಮಕ ಮತ್ತು ವಿಚಾರಪೂರ್ಣ ಮಾಹಿತಿಗುಚ್ಛ ತಿಂಗಳ ವಾರ್ತಾ ಸಂಚೆಯ ಸುದ್ದಿ ಸೌರಭ ಇಂದು ಸಂಜೆ 6:30ಕ್ಕೆ ಪ್ರಸಾರವಾಗಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚೆಯ ಸುದ್ದಿ ಸೌರಭದ ಫೆಬ್ರವರಿ ಸಂಚಿಕೆ ಇದೇ ಭಾನುವಾರ 28ನೇ ತಾರೀಕು ಸಂಜೆ 6:30 ಈ ಸಂಚಿಕೆಯಲ್ಲಿ ಅಪ್ರತಿಮ ಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ಸ್ಮಾರಕ ಭವನ, ಪದ್ಮ ಪ್ರಶಸ್ತಿಗೆ ಪಾತ್ರರಾದ ಕನ್ನಡದ ಕಣ್ಮಣಿಗಳು, ಕೊಪ್ಪಳದಲ್ಲಿ ರೈತ ಮಾರುಕಟ್ಟೆ ಹಾಗೂ ಕೋಲಾರ ಜಿಲ್ಲೆಯ ಅನಂತಪುರ ಎಂಬ ಕುಲುಮೆ ಗ್ರಾಮ. ತಪ್ಪದೆ ವೀಕ್ಷಿಸಿ ಸುದ್ದಿ ಸೌರಭ ಫೆಬ್ರವರಿ 28 ಭಾನುವಾರ ಸಂಜೆ 6:30 ಮರುಪ್ರಸಾರ ಮಾರ್ಚ್ ತಿಂಗಳ 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲ ಸಂರಕ್ಷಣೆಗೆ ಒತ್ತು ನೀಡುವುದು ಅಗತ್ಯ. ರೈತರು ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ರೂಪುಗೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿ. ಶಿವಮೊಗ್ಗದಲ್ಲಿ ಕೆರೆ ತುಂಬಿಸುವ ಯೋಜನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ನಾಳೆಯಿಂದ 3ನೇ ಹಂತದ ಕೋವಿಡ್-19 ಲಸಿಕೆ ಅಭಿಯಾನಕ್ಕೆ ಸಕಲ ಸಿದ್ಧತೆ. ಆರೋಗ್ಯ ಸೇತು ಕೋವಿನ್ ಆಪ್ನಲ್ಲಿ ನೋಂದಣಿಗೆ ಅವಕಾಶ. ಡಾಕ್ಟರ್ ಕೆ ಸುಧಾಕರ್. ಇಂದು ರಾಷ್ಟ್ರೀಯ ವಿಜ್ಞಾನ ದಿನ.
ಉಪರಾಷ್ಟ್ರಪತಿ, ಮುಖ್ಯಮಂತ್ರಿ ಸೇರಿ ಗಣ್ಯರಿಂದ ವಿಜ್ಞಾನಿಗಳ ಕೊಡುಗೆ ಸ್ಮರಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.